ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ನಿಮಗೆ ನೀವೇ ಸ್ವತಃ ತಡೆಯನ್ನು ಸುಲಭವಾದ ರೀತಿಯಲ್ಲಿ ಒಡೆದುಕೊಳ್ಳುವಂತಹ ವಿಧಾನವನ್ನು ಹೇಳ್ತೇನೆ. ಸುಲಭವಾದ ರೀತಿಯಲ್ಲಿ ನಿಮಗೆ ಹಾಕಿರುವಂತಹ ಕಟ್ಟುಗಳನ್ನು ಬಿಚ್ಚಿಕೊಳ್ಬೋದು. ಎಂತಹದ್ದೇ ವಾಮಾಚಾರ ಪ್ರಯೋಗ ಆಗಿದ್ದರೂ ಸಹ ಅದನ್ನು ನಿಮಗೆ ನೀವೇ ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡಿಕೊಳ್ಬೋದು. ಆದರೆ ಈ ಒಂದು ವಿಧಾನವನ್ನು ನೀವು ಪದೇ ಪದೇ ಮಾಡಬೇಕಾಗತ್ತೆ. ತಿಂಗಳಿಗೆ ಒಂದು ಬಾರಿ ಈ ಒಂದು ಪ್ರಯೋಗವನ್ನು ಮಾಡಿಕೊಳ್ಳೋದ್ರಿಂದ ಯಾರೇ ಏನೇ ವಾಮಾಚಾರ ಪ್ರಯೋಗಗಳು ಮಾಡಿದರೂ ಅದು ನಿಮಗೆ ತಾಕಲ್ಲ. ಆಮೇಲೆ ಯಾರೇ ಆಗಲಿ ನಿಮಗೆ ಎಂತಹದ್ದೇ ಪ್ರಬಲವಾದ ಕಟ್ಟುಗಳನ್ನು ಹಾಕಿದರೂ ಸಹ ನಿಮಗೆ ನೀವೇ ಸುಲಭವಾದ ರೀತಿಯಲ್ಲಿ ಬಿಚ್ಚಿಕೊಳ್ಬೋದು. ಪದೇ ಪದೇ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳನ್ನು ಮಾಡ್ತಿದ್ದಾರೆ ಅಂತಂದರೆ ನೀವು ತಿಂಗಳಿಗೆ ಒಂದು ಬಾರಿ ಈ ಒಂದು ಪ್ರಯೋಗವನ್ನು ಮಾಡೋದರಿಂದ ವಾಮಾಚಾರ ಪ್ರಯೋಗಗಳನ್ನೋದು ನಿಮಗೆ ತಾಕಲ್ಲ. ಯಾವ ಥರ ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ ಅಂದರೆ, ಭಾನುವಾರ ದಿನ ಸಾಯಂಕಾಲದ ವೇಳೆ ಒಂದು ಒಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬರಬೇಕು. ಮೇಲಿನ ಸಿಪ್ಪೆಯನ್ನು ಸುಲಿದಂಥ ಒಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಆ ತೆಂಗಿನಕಾಯಿಯ ಮೇಲೆ ಕುಂಕುಮದಿಂದ ಓಂ ಭೈರವಾಯ ನಮಃ ಅಂತ ನೀವು ಬರಿಬೇಕು. ಬರೆದಾದ ಮೇಲೆ ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು 108 ಬಾರಿ ಆ ಒಂದು ಕಾಯಿಗೆ ಅಭಿಮಂತ್ರಿಸಬೇಕಾಗತ್ತೆ. ಯಾವ ಥರ ಇದೆ ಮಂತ್ರ ಅಂದರೆ, ಓಂ ನಮೋ ರುದ್ರ ಭೈರವಾಯ ಅಘೋರ ಭೈರವಾಯ ಚಟ ಚಟ ಪ್ರಚಟ ಪ್ರಚಟ ಭೂಕಟ್ಟು ಚಿಂದಿ ಚಿಂದಿ ದೇಹ ಕಟ್ಟು ಚಿಂದಿ ಚಿಂದಿ ಸರ್ವ ಕಟ್ಟು ಚಿಂದಿ ಚಿಂದಿ ಯಕ್ಷಗ್ರಹ ಚಿಂದಿ ಚಿಂದಿ ಆಗುಂತಕ ಗ್ರಹ ಚಿಂದಿ ಚಿಂದಿ ಭೂತಗ್ರಹ ಚಿಂದಿ ಚಿಂದಿ ಪ್ರೇತಗ್ರಹ ಚಿಂದಿ ಚಿಂದಿ ಪಿಶಾಚ ಗ್ರಹ ಚಿಂದಿ ಚಿಂದಿ ಸರ್ವಕಟ್ಟು ಛೇದಯ ಛೇದಯ ರಾಮ್ ರೀಂ ರೂಂ ಪಟುಪಟು ಸ್ವಾಹ ಅಂತ ನೀವು 108 ಬಾರಿ ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ತೆಂಗಿನಕಾಯಿಗೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ಮೇಲೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯ ಒಳಗೆ ಯಾವಾಗಾದರೂ ಸರಿಯೇ ನೀವು 3 ದಾರಿ ಕಲಿತಂತಹ ಜಾಗಕ್ಕೆ ಹೋಗಿ ಪಶ್ಚಿಮ ಅಭಿಮುಖವಾಗಿ ನಿಂತುಕೊಂಡು ಎಡಗೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಎಡದಿಂದ ಬಲಕ್ಕೆ 3 ಬಾರಿ, ಆಮೇಲೆ ಬಲಗೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಬಲಗಡೆಯಿಂದ ಎಡಕ್ಕೆ 3 ಬಾರಿ ಸುತ್ತರಿಸ್ಕೊಳ್ಬೇಕು. ನಿಮಗೆ ನೀವೇ ನಿಮ್ಮ ತಲೆಯ ಮೇಲೆ ಸುತ್ತರಿಸಿಕೊಂಡು 3 ದಾರಿ ಕಲಿತ ಜಾಗದಲ್ಲಿ ತೆಂಗಿನಕಾಯಿಯನ್ನು ಒಡೆದು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬರಬೇಕು. ಮನೆಗೆ ಬಂದಾದ ಮೇಲೆ ಹೊರಗಡೆನೆ ನೀವು ಸ್ನಾನವನ್ನು ಮಾಡಿ ನಿಮ್ಮ ದೇವರ ಕೋಣೆಗೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡಿದ್ದೇ ಆದರೆ ಎಂತಹದ್ದೇ ಪ್ರಬಲವಾದ ಕಟ್ಟು ಇದ್ದರೂ ಸಹ ಅದು ಬಿಚ್ಚಿ ಹೋಗುತ್ತೆ. ಇದು ನಿಮಗೆ ನೀವೇ ತಡೆಯನ್ನು ಒಡೆದುಕೊಳ್ಳುವಂತಹ ವಿಧಾನ. ತುಂಬಾ ಪವರ್ಫುಲ್ ಆಗಿರುವಂತಹ ವಿಧಾನ ಇದಾಗಿರುತ್ತೆ ಇದು. ಯಾಕಂದರೆ ಭೈರವನಿಗೆ ಸಂಬಂಧಪಟ್ಟಂತಹ ಕಟ್ಟು ಬಿಚ್ಚುವ ಮಂತ್ರ ಇದು. ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಇದು. ಈ ಒಂದು ಮಂತ್ರವು ನೀವು ಎಲ್ಲಿ ಹುಡುಕಿದ್ರೂ ಸಹ ಸಿಗಲ್ಲ ಇದು. ಯಾಕೆಂದರೆ ಈ ಒಂದು ಮಂತ್ರ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಇದು ಪಾರಂಪರಿಕ ರೀತಿಯಿಂದ ಬಂದಂತಹ ಒಂದು ತಡೆ ಒಡೆದುಕೊಳ್ಳುವಂತಹ ವಿಧಾನ ಇದು. ಯಾರಾದರೂ ಸಹ ಇದನ್ನು ಮಾಡ್ಬೋದು. ಅಂದರೆ ಮಂತ್ರವನ್ನು ಮಾತ್ರ ನೀವು 108 ಬಾರಿ ತೆಂಗಿನಕಾಯಿಗೆ ಅಭಿಮಂತ್ರಿಸೋದು ಮರಿಬಾರದು. ಕಂಪಲ್ಸರಿ 108 ಬಾರಿ ಅಭಿಮಂತ್ರಿಸಬೇಕು. ನಾನು 11 ಬಾರಿ ಮಂತ್ರಿಸ್ತೀನಿ, 21 ಬಾರಿ ಮಂತ್ರಿಸ್ತೀನಿ ಅಂದರೆ ನಡೆಯಲ್ಲ. 108 ಬಾರಿ ನೀವು ಅಭಿಮಂತ್ರಿಸಿ, ಅದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಪದೇ ಪದೇ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ತಿದ್ರೆ ತಿಂಗಳಿಗೆ ಒಂದು ಬಾರಿ ಈ ಒಂದು ಪ್ರಯೋಗವನ್ನು ನಿಮಗೆ ನೀವೇ ಮಾಡಿಕೊಳ್ಳಿ. ಇದರಿಂದ ಪರಿಹಾರ ಅನ್ನೋದು ವೇಗವಾಗಿ ಸಿಗುತ್ತೆ. ಯಾರೇ ಏನೇ ವಾಮಾಚಾರ ಪ್ರಯೋಗಗಳು ಮಾಡಿದರೂ ಸಹ ಅದು ನಿಮ್ಮ ದೇಹಕ್ಕೆ ತಾಕಲ್ಲ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.